E85 ಪೆಟ್ರೋಲು 20 ರೂಪಾಯಿ ಕಡಿಮೆಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಹಾಕ್ಸ್ಕೊಬಿಟ್ಟಿರ. ಅದ್ರ ಬದಲು ಅದೇ 20 ರೂಪಾಯಿಗೆ ಒಂದು ಕಬ್ನಲ್ಲಿ ಕುಡೀರಿ. ರೀಸೆಂಟಾಗಿ E85 ಪೆಟ್ರೋಲ್ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 85% ಎಥನಾಲ್ ಇರುತ್ತೆ. ಅಂದರೆ 1 ಲೀಟರ್ ಪೆಟ್ರೋಲಲ್ಲಿ 850 ml ಅಷ್ಟು ಎಥನಾಲ್ ಇರುತ್ತೆ. ಇನ್ನು 150 ml ಅಷ್ಟು ಮಾತ್ರ ಪೆಟ್ರೋಲ್ ಇರುತ್ತೆ. ಇದೇ 20 ವರ್ಷದ ಹಿಂದೆ ಸಿಗ್ತಿದ್ದು ಪ್ಯೂರ್ ಪೆಟ್ರೋಲು, ಇವಾಗ ಸಿಗ್ತಾ ಇರೋದು ಪ್ಯೂರ್ ಕಬ್ನಾಲು. ಹಿಸ್ಟ್ರಿ ನೋಡಿದ್ರೆ ಫಸ್ಟ್ ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ ಸ್ಟಾರ್ಟ್ ಆಗಿದ್ದು 2003ರಲ್ಲಿ. ಆವಾಗ 5% ಲಿಮಿಟ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದರು. 2014ವರೆಗೂ ಬರೀ 1.5% ಅಷ್ಟೇ ರೀಚ್ ಆಗೋಕ್ಕಾಗಿದ್ದು. ಮತ್ತು 2014ರಲ್ಲಿ 5% ಇದ್ದ ಲಿಮಿಟ್ನ 10%ಗೆ ಇನ್ಕ್ರೀಸ್ ಮಾಡಿದ್ರು. ಮತ್ತು 2018ರಲ್ಲಿ 2030ರವರೆಗೆ 20% ಅಷ್ಟು ರೀಚ್ ಆಗ್ತೀವಿ ಅಂತ ಹೇಳ್ಕೊಂಡಿದ್ರು. ಆದರೆ 2025ರಲ್ಲೇ 20%ನ ರೀಚ್ ಮಾಡಿಬಿಟ್ಟಿದ್ದಾರೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. 2025 ಮಾರ್ಚಲ್ಲಿ ಇಡೀ ಇಂಡಿಯಾದಲ್ಲಿ E20 ಪೆಟ್ರೋಲ್ನ ಲಾಂಚ್ ಮಾಡಿದ್ರು. India has introduced E20 petrol, adding 20% ethanol nationwide. ಲಾಂಚ್ ಮಾಡೋದ್ರ ಜೊತೆಗೆ E20 ಪೆಟ್ರೋಲ್ನೇ ಮ್ಯಾಂಡೇಟರಿ ಮಾಡಿದ್ರು. ಅಲ್ಲಿಂದ ಪ್ರಾಬ್ಲಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೊಸ ಕಾರು ಬೈಕ್ಗಳಲ್ಲಿ ಮೈಲೇಜ್ ಡ್ರಾಪ್ ಆಯಿತು, ಪರ್ಫಾರ್ಮೆನ್ಸ್ ಕಮ್ಮಿ ಆಯಿತು, ಹಾಗೆ ಜರ್ಕಿಂಗ್ ಇಶ್ಯೂಗಳು ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನು ಹಳೆ ಬೈಕು ಕಾರ್ಗಳಲ್ಲಿ ಮೈಲೇಜ್ ಜೊತೆಗೆ ಪಾರ್ಟ್ಸ್ಗಳು ಹೊಗೆ ಹಾಕೊಂಡ್ವು, ರಸ್ಟಿಂಗ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು. ಮೇಯ್ನಾಗಿ ಎಥನಾಲ್ ಬ್ಲೆಂಡಿಂಗ್ ಬಂದಮೇಲೆ ಪೆಟ್ರೋಲ್ ಪ್ರೈಸಸ್ ಕಮ್ಮಿ ಆಯ್ತದೆ ಅಂತ ಗೌರ್ನಮೆಂಟ್ ಅವರು ಹೇಳ್ಕೊಂಡಿದ್ರು. ಆದರೆ ಇದುವರೆಗೂ ಪೆಟ್ರೋಲ್ ಪ್ರೈಸಸ್ ಕಮ್ಮಿ ಆಗಿರೋದನ್ನ ನೋಡೇ ಇಲ್ಲ. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇನ್ನೂ ಕೆಲವು ದೇಶಗಳಲ್ಲಿ ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ನೇ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಗೌರ್ನಮೆಂಟು ಜನರಿಗೆ ಸ್ವಿಚ್ ಆಗೋಕ್ಕೆ ಟೈಮ್ ಕೊಟ್ಟಿದ್ರು, ಜೊತೆಗೆ ಪ್ಯೂರ್ ಪೆಟ್ರೋಲ್ ಆಪ್ಷನ್ನು ಕೊಟ್ಟಿದ್ರು. ಹಾಗೆ ಎಥನಾಲ್ನೇ ಹಾಕ್ಸ್ಕೋಬೇಕು ಅಂತ ಫೋರ್ಸ್ ಮಾಡಿರಲಿಲ್ಲ. ಎಥನಾಲ್ ಜೊತೆ ಪ್ಯೂರ್ ಪೆಟ್ರೋಲ್ ಆಪ್ಷನ್ನು ಕೂಡ ಕೊಟ್ಟಿದ್ರು. ಆದರೆ ಇಲ್ಲಿ ಪ್ಯೂರ್ ಪೆಟ್ರೋಲ್ ಆಪ್ಷನ್ ಇಲ್ಲ. ನಿಮ್ಮದು ಹೊಸ ವೆಹಿಕಲ್ ಆಗಲಿ ಅಥವಾ ಹಳೆ ವೆಹಿಕಲ್ ಆಗಲಿ E20 ಪೆಟ್ರೋಲ್ನೇ ಹಾಕ್ಸ್ಕೋಬೇಕು. ದುಡ್ಡು ಜಾಸ್ತಿ ಇದ್ದರೆ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೋಬೇಕು, ಇಲ್ಲ ಅಂದರೆ ಹೊಸ ಕಾರು ಬೈಕ್ ತಗೋಬೇಕು. ಇವಾಗ ನೋಡಿದ್ರೆ E85 ಲಾಂಚ್ ಮಾಡಿದ್ದಾರೆ. 20% ಎಲ್ಲಿ, 85% ಎಲ್ಲಿ, ಸಡನ್ನಾಗಿ 20ಇಂದ 85ಗೆ ಜಂಪ್ ಮಾಡಿಸ್ಬಿಟ್ರು. ಇದನ್ನ ಫ್ಲೆಕ್ಸ್ ಫ್ಯೂಯಲ್ ಅಂತ ಕರಿತಾ ಇದ್ದಾರೆ. ಗೌರ್ನಮೆಂಟ್ ಅವರು ಡೆಲ್ಲಿಲಿ ಒಂದು E85 ಬಂಕ್ನ ಇನಾಗ್ರೇಷನ್ ಮಾಡಿದ್ದಾರೆ. ಸದ್ಯಕ್ಕೆ ಇದರ ಪ್ರೈಸು 82 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. E20 ಪೆಟ್ರೋಲ್ಗಿಂತ 20 ರೂಪಾಯಿ ಕಡಿಮೆ ಇದೆ. ಮುಂದೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಗೌರ್ನಮೆಂಟ್ ಅವ್ರಿಗೂ ತಲೆ ಇದೆ, ಸುಮ್ಮನೆ E85 ಪೆಟ್ರೋಲ್ನ ಲಾಂಚ್ ಮಾಡಿಲ್ಲ. ಫಸ್ಟು E85 ಪೆಟ್ರೋಲ್ ಸಪೋರ್ಟ್ ಆಗೋ ಥರ ಬೈಕ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಅದನ್ನು ಅನ್ವೀಲ್ ಮಾಡಿಸಿ ಆಮೇಲೆ E85 ಪೆಟ್ರೋಲ್ನ ಲಾಂಚ್ ಮಾಡಿದ್ದಾರೆ. ಇವಾಗ ಹೀರೋದಲ್ಲಿ ಸ್ಪ್ಲೆಂಡರ್ ಪ್ಲಸ್ಸು ಮತ್ತು HF ಡಿಲಕ್ಸು ಇವೆರಡು ಬೈಕ್ಗಳಲ್ಲೂ ಫ್ಲೆಕ್ಸ್ ಫ್ಯೂಯಲ್ ವೇರಿಯಂಟ್ನ ಅನ್ವೀಲ್ ಮಾಡಿದ್ದಾರೆ. ಹಾಗೆ TVS ಅಲ್ಲಿ ರೈಡರ್ 125 ಫ್ಲೆಕ್ಸ್ ಫ್ಯೂಯಲ್ ವೇರಿಯಂಟ್ನ ಅನ್ವೀಲ್ ಮಾಡಿದ್ದಾರೆ. ಕಾರ್ಗಳಲ್ಲಿ ಮಾರುತಿ ಸುಜುಕಿ ವ್ಯಾಗನಾರ್ ಫ್ಲೆಕ್ಸ್ ಫ್ಯೂಯಲ್ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಹಾಗೆ ಟೊಯೋಟಾದಲ್ಲಿ ಕರೋಲಾ ಫ್ಲೆಕ್ಸ್ ಫ್ಯೂಯಲ್ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಈ ಬೈಕು ಕಾರ್ಗಳು E85 ಪೆಟ್ರೋಲ್ನ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ಸಪೋರ್ಟ್ ಆಗೋ ಥರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದಕ್ಕೆ ನಮ್ಮ ಊರ್ ಕಡೆ ಒಂದು ಗಾದೆ ಮಾತಿದೆ, ಮಾಡೋ ಕೆಲಸ ಬಿಟ್ಟು ಬೆಕ್ಕನ್ ಬಾಲ ಬೋಳ್ಸಿದ್ರಂತೆ ಅಂತ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇದು ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇನ್ನೇನು ಹೊಸ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಇದ್ರ ಜೊತೆ ಹಳೆ ಕಾರು ಬೈಕ್ ಇಟ್ಟಿರೋರಿಗೆ ಪ್ಯೂರ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಒಂದು ಆಪ್ಷನ್ ಕೊಡಬೇಕಿತ್ತು. ಇವಾಗ ಇನ್ನೂ ತುಂಬ ಜನ 2 ಸ್ಟ್ರೋಕ್ ಗಾಡಿಗಳನ್ನ ಇಟ್ಕೊಂಡಿರ್ತಾರೆ. ಅವ್ರ ಕತೆ ಏನು? 2023ಕ್ಕಿಂತ ಹಳೆ ಕಾರು ಬೈಕ್ ಇಟ್ಕೊಂಡಿರೋರ ಗತಿ ಏನು? ಇದನ್ನ ತಲೆಯಲ್ಲಿ ಇಟ್ಕೊಂಡು ಪ್ಯೂರ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಒಂದು ಆಪ್ಷನ್ ಕೊಡಬೇಕಿತ್ತು. ಸಡನ್ ಆಗಿ ಪ್ಯೂರ್ ಪೆಟ್ರೋಲ್ನ ನಿಲ್ಲಿಸಿ E20 E85 ಅಂತಂದ್ರೆ ಅವರೆಲ್ಲ ಏನು ಮಾಡಬೇಕು? ಈ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲು ಪ್ಯೂರ್ ಪೆಟ್ರೋಲ್ಗಿಂತ ಕಡಿಮೆ ಪೊಲ್ಯೂಷನ್ನ ಮಾಡುತ್ತೆ, ಓಕೆ. ಹಾಗೆ ನಮ್ಮ ದೇಶ ಬೇರೆ ದೇಶದಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ, ಅದು ಓಕೆ. ಜೊತೆಗೆ ರೈತರಿಗೆ ಪ್ರೋತ್ಸಾಹ ಸಿಗುತ್ತೆ, ಅವ್ರು ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ, ಅದು ಓಕೆ, ಒಪ್ಕೊಳ್ಳೋಣ. ಆದರೆ ಸಾಮಾನ್ಯ ಜನರು ಏನು ಮಾಡಬೇಕು? ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಜನ ಏನು ಮಾಡಬೇಕು? ಕಷ್ಟಪಟ್ಟು ದುಡಿದು 1 ರೂಪಾಯಿ ಕೂಡಿಟ್ಟು ಶೋರೂಮಲ್ಲಿ ಹೊಸ ಕಾರ್ ತೊಗೊಳಕ್ಕಾಗದೆ ಸೆಕೆಂಡ್ಸಲ್ಲಿ ಒಂದು ಚಿಕ್ಕ ಕಾರ್ ತೊಗೊಂಡು ವಾರ ಪೂರ್ತಿ ಕೆಲಸ ಮಾಡಿ ವೀಕೆಂಡಲ್ಲಿ ಕಾರ್ ಎತ್ಕೊಂಡು ಎಲ್ಗಾರು ಹೋಗೋಣ ಅನ್ನೋರಿಗೆ ನೀವು ಕೊಡ್ತಾ ಇರೋದು 20 ರೂಪಾಯಿ ಕಬ್ನಲ್ಲು. ಸಾರಿ, E20 ಪೆಟ್ರೋಲು. ಈ ಕಡೆ ಪ್ಯೂರ್ ಪೆಟ್ರೋಲು ಇಲ್ಲ, ಈ ಕಡೆ ಕಡಿಮೆ ರೇಟು ಇಲ್ಲ. ಹಂಗೂ ಕಷ್ಟಪಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ರೆ ಈ ಕಡೆ ಮೈಲೇಜ್ ಬರ್ತಾ ಇಲ್ಲ, ಈ ಕಡೆ ಜೇಬಲ್ ಕಾಸು ಉಳಿತಾ ಇಲ್ಲ. 14 ಕಿಲೋಮೀಟರ್ ಬರೋ ಜಾಗದಲ್ಲಿ 6 ಕಿಲೋಮೀಟರ್ ಬಂದ್ರೆ ಕಾಸು ಎಲ್ಲಿ ಉಳಿತದೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಕಾರು ಬೈಕು ಅಂದರೆ ಬರೀ ಕೂತ್ಕೊಂಡು ಹೋಗಿರೋ ಮಷೀನ್ ಅಲ್ಲ. ಎಷ್ಟೋ ಜನ ಅವ್ರ ತಾತನ ಕಾಲದ ಬೈಕ್ನ ಇಟ್ಕೊಂಡಿರ್ತಾರೆ, ಅವ್ರ ತಂದೆ ನೆನಪಿಗೋ ತಾಯಿ ಪ್ರೀತಿಗೋ ಇಟ್ಕೊಂಡಿರ್ತಾರೆ. ಹಳೆ ಸಿಂಗಲ್ ಪೀಸ್ ಕಾರ್ಗಳನ್ನು ರೀಸ್ಟೋರ್ ಮಾಡಿಸಿ ಇಟ್ಕೊಂಡಿರ್ತಾರೆ. ಅವ್ರಿಗದು ಸೆಂಟಿಮೆಂಟು, ನಿಮಗಿದು ಬಿಸ್ನೆಸ್ಸು. E20 E85 ಅಂತ ಮಾತಾಡಿ ಸುಸ್ತಾಯಿತು. ಇಲ್ಲೊಂದು E100 ಬಂಕ್ ಇದೆ, ಒಂದು 20 ರೂಪಾಯಿಗೆ ಹಾಕ್ಸ್ಕೊಳ್ಳೋಣ, ಗಾಡಿಗಲ್ಲ ಬಾಡಿಗೆ. ಇನ್ನೂ ಎಷ್ಟೋ ಜನ ಹಳೆ ಕಾರು ಬೈಕ್ ಓನರ್ಸು ಈ E20 ಪೆಟ್ರೋಲ್ ಬಗ್ಗೆ ಗೊತ್ತಿಲ್ಲದೆ ಅವ್ರ ಕಾರು ಬೈಕ್ಗಳನ್ನ ಹಾಳು ಮಾಡ್ಕೋತಾ ಇದ್ದಾರೆ. ಹಳೆ ಕಾರು ಬೈಕ್ ಓನರ್ಸು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಕಾರು ಬೈಕಲ್ಲಿ E20 ಪೆಟ್ರೋಲಿಂದ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದಾಗ ಒಂದು ನ್ಯೂಸ್ ಬಂತು.
ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನೆಕ್ಸ್ಟ್ ಬರೋ E22, E25, E27 ಹಾಗೆ E30 ಈ ಪೆಟ್ರೋಲ್ಗಳಿಗೆ ಬರೋ ಎಕ್ಸೈಸ್ ಡ್ಯೂಟಿನ ರಿಮೂವ್ ಮಾಡಿದಾರಂತೆ. E20 ಪೆಟ್ರೋಲ್ ಮೇಲೆ ಯಾವ್ಯಾವ ಪೆಟ್ರೋಲ್ಸ್ಗಳು ಬರುತ್ತೆ ಆ ಪೆಟ್ರೋಲ್ಸ್ ಎಲ್ಲ E20 ಪೆಟ್ರೋಲ್ ಪ್ರೈಸ್ಗಿಂತ ಕಡಿಮೆಗೇನೆ ಸಿಗುತ್ತಂತೆ. ಗೊತ್ತಿಲ್ಲ ಅದೆಷ್ಟು ಕಡಿಮೆ ಆಗುತ್ತೋ ಅಂತ ನೋಡಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.